ಮೇಲೆ 3 ಲೈನ್ಗೆ ಹೋಗಿ ಆಪರ್ಚುನಿಟೀಸ್ಗೆ ಹೋದ್ರೆ ಸೊ ನಿಮ್ಗೆ ಇಲ್ಲಿ ಶೋ ಆಗ್ಬಿಡುತ್ತೆ ನಿಮ್ಗೆ ಏನೇನು ಇನ್ಸೆಂಟಿವ್ಗಳು ಕೊಟ್ಟಿದ್ದಾನೆ ಏನು ಎತ್ತ ಅಂತಿಲ್ಲ. ಐ ಎಮ್ ಆಲ್ಸೋ ಸಿಇಒ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿಮಗೆ ಅರ್ನಿಂಗ್ ವ್ಲಾಗು, ಅಂದರೆ ಡ್ಯೂಟಿ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ನೋಡಿ ತೋರಿಸ್ತೀನಿ. 4:17 ಬೆಳಗಿನ ಜಾವ 4:17 ಭಾನುವಾರ. ಸೊ ಡ್ಯೂಟಿ ಆನ್ ಮಾಡ್ಕೊಳ್ಬೇಕು. ಸೊ ಅರ್ನಿಂಗ್ ಅನ್ನೋದನ್ನ ನೋಡೋಣ ಒಂದು ವ್ಲಾಗಲ್ಲಿ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಡ್ಯೂಟಿ ಆನ್ ಮಾಡ್ಕೊಳ್ಕೊ. ಸೊ ಡ್ಯೂಟಿನ ಆನ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಎಷ್ಟಾಗುತ್ತೆ. ಹೊರಡೋಣ ಇಲ್ಲಿಂದ. ಸೊ ಹೋಗ್ತಾ ನಿಮ್ಗೆ ಮಾತಾಡ್ತೀನಿ ಆಯ್ತಾ ಸ್ನೇಹಿತರೆ. ಮನೆ ಹತ್ರ ಮೂವ್ ಆಗ್ತಾ ಇದೆ. ಸೊ ಅವಾಗಲೇ ಒಂದು ಏರ್ಪೋರ್ಟ್ಗೆ ಒಂದು ಪಿಕಪ್ ಕೊಟ್ಟ 295 ರೂಪಾಯಿ ಆಯ್ತಾ. ಹತ್ರ ಒಂದು 20 ಕಿಲೋಮೀಟ್ರು ಇಲ್ಲ ಒಂದು ಅನ್ಸತ್ತೆ, ಒಂದು 18-19 ಕಿಲೋಮೀಟರ್ ಇರ್ಬೇಕೇನೋ. ಸೊ ಇಲ್ಲಿ ಕೋಶಿಶ್ ಕಾಲೇಜ್ ಹತ್ರ ಪಿಕಪ್ಪು. ಸೊ ಹೋಗೋಣ ಬನ್ನಿ. 6 ಕಿಲೋಮೀಟರ್ ಪಿಕಪ್ ಇದೆ ಮನೆಯಿಂದ. ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಪಿಕಪ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಕ್ಯಾನ್ಸಲ್ ಆಯ್ತು. ಸೊ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಈಗ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತೀನಿ. ಈಗ ಟೈಮ್ 4:20. ನೋಡೋದು ಯಾವ್ದು ಸಿಗತ್ತ ಬುಕ್ಕಿಂಗ್ ಅಂತ. ಸ್ನೇಹಿತರೆ, ಮೊದಲನೇದು ನಿಮಗೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ನಲ್ಲ ಏರ್ಪೋರ್ಟ್ ಟ್ರಿಪ್. ಸೊ ಅದು ಕ್ಯಾನ್ಸಲ್ ಆಗಿದ್ದು ತಿರ್ಗಾ ರೀಬುಕ್ಕಿಂಗ್ ಇತ್ತು ಅದು. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ ಡ್ರಾಪ್ ಮಾಡಿ ಇವಾಗ ಖಾಲಿ ಹೋಗ್ತಾ ಇದ್ದೀನಿ. ಏನಕ್ಕಂತಂದ್ರೆ ಬುಕ್ಕಿಂಗ್ಸ್ ಇಲ್ಲ. ಊಬರ್ಗೋ ಇಲ್ಲಿ 295 ಕ್ಯೂ ಅಲ್ಲಿ, ಸೆಡನ್ ಗಾಡಿ ಒಂದು 270 ಗಾಡಿ ಇದೆ. ಸೊ ಯಾವುದು ಬುಕ್ಕಿಂಗ್ ಕೊಟ್ಟಿಲ್ಲ. ಸೊ ಅದಕ್ಕೆ ಖಾಲಿ ಹೋಗ್ತಾ ಇದ್ದೀನಿ. ಸೊ ಡ್ರಾಪ್ ಮಾಡಿದ್ದಕ್ಕೆ ನನಗೆ ಬಂದ್ಬಿಟ್ಟು 280 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. 280 ರೂಪಾಯಿ ಕೊಟ್ಟಿದ್ದಾನೆ. ಸೊ ಡ್ರಾಪ್ ಮಾಡಿಬಿಟ್ಟು ಈಗ ಮೂವ್ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ. ಮತ್ತು ನಿಮಗೆ ಒಂದು ಅಪ್ಡೇಟ್ ಕೊಡಬೇಕಿತ್ತು ಇನ್ಸೆಂಟಿವ್ದು. ಅಂದರೆ ಊಬರಿಂದ ಡೈರೆಕ್ಟಾಗಿ ಸುಮಾರು ಜನಕ್ಕೆ ಇನ್ಸೆಂಟಿವ್ ಬರ್ತಾ ಇದೆ ಡೈರೆಕ್ಟ್. ಅಂದರೆ ವೆಂಡರ್ಗೆ ಅಟ್ಯಾಚ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಕೂಡ ಊಬರಿಂದ ಡಿವೈಸಲ್ಲೇ ನಿಮಗೆ ಶೋ ಮಾಡ್ತಿದ್ದಾನೆ. ಅಂದರೆ ಅದರಲ್ಲೂ ಕೂಡ ನಿಮಗೆ ಇಷ್ಟು ಟ್ರಿಪ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್, ಮತ್ತು ಏರ್ಪೋರ್ಟ್ ಟ್ರಿಪ್ಗೆ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಟ್ರಿಪ್ಸು, ಮತ್ತು ಪರ್ ಟ್ರಿಪ್ಗೆ ಇಷ್ಟು ಅಂತೆಲ್ಲ ಕೊಡ್ತಿದ್ದಾನೆ. ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಆಲ್ಮೋಸ್ಟ್ ಈಗ ನಿಮಗೆ ಗೊತ್ತಿರುತ್ತೆ. ನಿಮಗೆ ಗಾಡಿ ಎಲ್ಲರೂ ಸೈಡಲ್ಲಿ ಹಾಕ್ಕೊಂಡು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡೋಣ ಇರಿ. ನಿಮಗೆ ಇನ್ಸೆಂಟಿವ್ ಬಗ್ಗೆ ಹೇಳ್ತೀನಿ ಅಂದಲ್ಲ, ಸೊ ತೋರಿಸ್ತೀನಿ ನೋಡಿ. ಇನ್ಮೇಲೆ 3 ಲೈನ್ಗೆ ಹೋಗಿ ಆಪರ್ಚುನಿಟೀಸ್ಗೆ ಹೋದ್ರೆ ಸೊ ನಿಮ್ಗೆ ಇಲ್ಲಿ ಶೋ ಆಗ್ಬಿಡುತ್ತೆ ನಿಮಗೆ ಏನೇನು ಇನ್ಸೆಂಟಿವ್ಗಳು ಕೊಟ್ಟಿದ್ದಾನೆ ಏನು ಎತ್ತ ಅಂತಿಲ್ಲ. ಸೊ ಇದೆಲ್ಲ ನೋಡಿ 1000 ರೂಪಾಯಿ ಮತ್ತು 600 ರೂಪಾಯಿ, ಇದೆಲ್ಲ 600 ರೂಪಾಯಿ 200 ರೂಪಾಯಿ ಇದೆಲ್ಲ ಏರ್ಪೋರ್ಟ್ ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದ್ರೆ ಆಯ್ತಾ ಇನ್ಸೆಂಟಿವ್ಗಳಿದು. ಸೊ ಇದು ಬಂದ್ಬಿಟ್ಟು 1000 ರೂಪಾಯಿ ಇದೆಯಲ್ಲ, ಇದು ಬಂದ್ಬಿಟ್ಟು ನಿಮಗೆ 3-4 ದಿನ ಟೈಮ್ ಕೊಟ್ಟಿರ್ತಾನೆ. ಸೊ ಅಷ್ಟರೊಳಗಡೆ ಒಂದು ದಿನದಲ್ಲೇ ನೀವು ಅವ್ನು ಕೊಟ್ಟಿರೋ ನೋಡಿ. ಇಲ್ಲಿ ಮಿನಿಮಮ್ ನಿಮ್ಗೆ ಹೇಳ್ತೀನಿ, ಸ್ಟಾರ್ಟಿಂಗು 11 ಟ್ರಿಪ್ನ ಕಂಪ್ಲೀಟ್ ಮಾಡಿ. ಎನಿ ಟ್ರಿಪ್ಪು ಯಾವುದೇ ಆದರೂ ಅಷ್ಟೇ, ಎಲ್ಲಿಂದ ಪಿಕ್ ಮಾಡಿ ಎಲ್ಲಿಂದ ಡ್ರಾಪ್ ಮಾಡಿದ್ರು ಕೂಡ ಪ್ರತಿ ಕಂಪ್ಲೀಟೆಡ್ ಟ್ರಿಪ್ಸ್ಗೆ ನಿಮಗೆ ಎಷ್ಟು 11 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 1000 ರೂಪಾಯಿ ಇನ್ಸೆಂಟಿವ್ ಇದೆ. ನೆಕ್ಸ್ಟ್ 19 ಕಂಪ್ಲೀಟ್ ಮಾಡಿದ್ರೆ 2000 ರೂಪಾಯಿ ಕೊಟ್ಟಿದ್ದಾನೆ. 10 ಮಾಡಿದ್ರೆ 1000 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಆಯ್ತಾ. ಸೊ ಇದು ಬಂದು 4 ಡೇಸ್ ನಿಮ್ಮ ಟೈಮ್ ಇರುತ್ತೆ ನೋಡಿ. ಇದು ನೋಡಿ 6ನೇ ತಾರೀಕಿಂದ 13ನೇ ತಾರೀಕು ತನಕ ಕೊಟ್ಟಿರೋವಂಥದ್ದು ಇದು. ಸೊ ನನ್ನದು ಇವಾಗ ಎಷ್ಟು 6 ಟ್ರಿಪ್ ಆಗಿದೆ. ಇನ್ನೊಂದು 5 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಇಲ್ಲಿ 1000 ರೂಪಾಯಿ ಇನ್ಸೆಂಟಿವ್ ಅನ್ನೋದು ಬರ್ತಾ ಹೋಗುತ್ತೆ ಆಯ್ತಾ. ಸೊ ಆಲ್ರೆಡಿ ನಾನು 5 ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಸೊ 6 ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ನಂದು 5 ಟ್ರಿಪ್ ಮಾಡಿದ್ರೆ 1000 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಇದು ಡೈಲಿ ಇನ್ಸೆಂಟಿವ್ ಆಯ್ತಾ. ನೀವು ಒಂದಿನಕ್ಕೆ ಮುಗಿಸೋರು ಇದ್ದಾರೆ, ತುಂಬಾ ಕಷ್ಟಪಟ್ಟು 19 ಟ್ರಿಪ್ ಒಂದಿನ ಮುಗಿಸೋರು ಇದ್ದಾರೆ. ಸೊ ಆರಾಮಾಗಿ ಮಾಡ್ಕೋಬಹುದು. ಮತ್ತೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಇದು ಬಂದು ವೆಂಡರ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದೀವಿ, ಆದ್ರೆ ವೆಂಡರ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋದ್ರಲ್ಲಿ ಇನ್ಸೆಂಟಿವ್ ಸಿಗಲ್ವಾ, ಈ ಇನ್ಸೆಂಟಿವ್ ಸಿಕ್ಕಿದ್ರೆ ಆ ಇನ್ಸೆಂಟಿವ್ ಸಿಗಲ್ವಾ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಸೊ ಆ ಥರ ಏನು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ಸೊ ನೋಡೋಣ ಎಷ್ಟೊತ್ತಿಗೆ ನಂದು ಇನ್ನೊಂದು 5 ಟ್ರಿಪ್ ಕಂಪ್ಲೀಟ್ ಮಾಡೋದಾಗುತ್ತೆ. 5 ಟ್ರಿಪ್ ಕಂಪ್ಲೀಟ್ ಮಾಡಬೇಕು, ತೋರಿಸ್ತೀನಿ ನಿಮ್ಗೆ ಆಯ್ತಾ. ಸ್ನೇಹಿತರೆ, 2ನೇ ಬುಕ್ಕಿಂಗು ಕೂಡ ಬಿತ್ತು. ಇದು ಏರ್ಪೋರ್ಟ್ಗೆ ಡ್ರಾಪು. ಸೊ ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹೊತ್ತು
ಜಾಸ್ತಿ ನೀವು ನಮ್ಗೆ ಏರ್ಪೋರ್ಟ್ ಟ್ರಿಪ್ ಕಡೆ ಬರುತ್ತೆ. ಅದು ನಮ್ಮ ಮನೆ ಸಹಿತ ಏರ್ಪೋರ್ಟ್ಗೆ ನಿಯರ್ ಬೈ ಆಗಿರೋದ್ರಿಂದ ಏರ್ಪೋರ್ಟ್ಗೆ ಟ್ರಿಪ್ ಜಾಸ್ತಿ ಬರುತ್ತೆ ಬೆಳಗಿನ ಜಾವ ಹೊತ್ತು. ಇದು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ಪ್ರಯೋಜನ ಇಲ್ಲ. ಈಗ ಇನ್ಸೆಂಟಿವ್ ಅವನೇನು ಏರ್ಪೋರ್ಟ್ಗೆ ಅಂತ ಏನು ಇನ್ಸೆಂಟಿವ್ ಕೊಟ್ಟಿದ್ದಾನೆ, ಅದು ಬಂದ್ಬಿಟ್ಟು ಡ್ರಾಪ್ ಮಾಡಿದ್ರೆ ಇನ್ಸೆಂಟಿವ್ ಸಿಗಲ್ಲ. ಡ್ರಾಪ್ ಮಾಡೋ ಥರ ಇದೆ ಇನ್ಸೆಂಟಿವ್ ಸಿಗಿರೋದು. ಸೊ ಏರ್ಪೋರ್ಟಿಂದ ಏನು ಪಿಕ್ ಮಾಡ್ತೀವಿ ಅದಕ್ಕೆ ಮಾತ್ರ ಇನ್ಸೆಂಟಿವ್. ಸೊ ನೋಡೋದೇ ರೀ, ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಅದು ಅಪಾರ್ಟ್ಮೆಂಟ್ ಇದೆ, ಅದೇ ಅನ್ಸುತ್ತೆ. 390 ರೂಪಾಯಿ, 370 ರೂಪಾಯಿ ಕೊಡ್ತಾನೆ. ಇದೇ ಅಪಾರ್ಟ್ಮೆಂಟ್ ಅನ್ಸುತ್ತೆ. ಮೆಸೇಜ್ ಹಾಕ್ಬಿಡೋಣ ಒಂದು. ಸೊ ಕಾಲ್ ಮಾಡಿದ್ದೆ, ಬರ್ತೀನಿ 2 ನಿಮಿಷ ಅಂತಂದ್ರು ಕಸ್ಟಮರು. ಸೊ ವೆಯ್ಟ್ ಮಾಡೋಣ. ಎರಡನೇದು ಡ್ರಾಪ್ ಆಯಿತು. ಸೊ ಆನ್ಲೈನ್ ಪೇಮೆಂಟ್ ಆಗಿತ್ತು, ಡ್ರಾಪ್ ಮಾಡಿದ್ದೀನಿ. ಟೈಮ್ ಬಂದು 5:59. ಸೊ ನೋಡೋಣ, ಅಮೌಂಟ್ ಇನ್ನೂ ಕೊಟ್ಟಿಲ್ಲ, ಲಾಸ್ಟ್ ಐತೆ ಇನ್ನು ಅಮೌಂಟು. 371 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ 22 ಕಿಲೋಮೀಟ್ರ್ ಡ್ರಾಪು, 4 ಕಿಲೋಮೀಟ್ರ್ ಪಿಕಪ್ಪು, 22 ಕಿಲೋಮೀಟ್ರು ಡ್ರಾಪು. ಸೊ ನೋಡೋಣ ಬನ್ನಿ. ಮೂರನೇದು ಪಿಕಪ್ ಬಿದ್ದಿದೆ. ಇದು ಏರ್ಪೋರ್ಟ್ ಆಯ್ತಾ ಡ್ರಾಪು. ಸೊ 22 ಕಿಲೋಮೀಟ್ರ್ ಡ್ರಾಪು. ಬನ್ನಿ ನೋಡೋಣ. ಪ್ಯಾಸೆಂಜರ್ ಬಂದರು, ನೋಡೋಣ. भैया 9398 9398. Please use rear seat belt for your safety. Five hours later. ಸ್ನೇಹಿತರೆ, ಈಗ ಟೋಟಲ್ಲು ಎಷ್ಟು 5 ಡ್ರಾಪ್ ಆಯಿತು. 5ನೇದು ಡ್ರಾಪ್ ಆಯಿತು. 2 ಶಾರ್ಟ್ ಟ್ರಿಪ್ಪು, 3 ಏರ್ಪೋರ್ಟ್ ಡ್ರಾಪು, 2 ಶಾರ್ಟು. ಇನ್ನೊಂದು ಯಾವ್ದು ಬುಕ್ಕಿಂಗ್ ಇತ್ತು, ಇನ್ನೊಂದು ಯಾವ್ದು ಬಿತ್ತು ತಗೊಳ್ಳಲ್ಲ. ಆಯಿತಾ. ಸೊ ಟೋಟಲ್ ಒಂದು ಅರ್ನಿಂಗ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂದರೆ 1167 ರೂಪಾಯಿ ಆಗೈತೆ ಅರ್ನಿಂಗು. ಗೈಸ್ 6ನೇದು ಪಿಕಪ್ ಇತ್ತು ಇಲ್ಲಿ, ಇದು ಎಣ್ಣೂರು ರಿಂಗ್ ರೋಡು ಬ್ರಿಡ್ಜ್ ಪಕ್ಕದಲ್ಲೇ ಅಪಾರ್ಟ್ಮೆಂಟು. ಸೊ ಬಂದಿದ್ದೀನಿ ಇವಾಗ. ಸೊ ಇದು 6ನೇದು. ಇದನ್ನು ಡ್ರಾಪ್ ಮಾಡಿದ್ರೆ 11 ಟ್ರಿಪ್ ಕಂಪ್ಲೀಟ್ ಆಗುತ್ತೆ. 11 ಟ್ರಿಪ್ದು 1000 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಸೊ ಇದು ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು, ಆಯಿತಾ. ಈಗ 6ನೇದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ಗೆ, ಎಣ್ಣೂರು ರಿಂಗ್ ರೋಡ್ ಹತ್ರ. ಎಣ್ಣೂರು ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಪಕ್ಕದಲ್ಲೇ ಇದು ಪಿಕ್ ಮಾಡಿದ್ದು.
ಆಯ್ತಾ. ಸೊ ಸ್ಕ್ರೀನಲ್ಲಿ ಹಾಕ್ಬಿಡ್ತೀನಿ ನೋಡಿ. ಅದು ಬಂದು ಡ್ರಾಪ್ ಮಾಡಿದ್ದಕ್ಕೆ ಸಡನ್ ಬುಕಿಂಗ್ ಕೊಟ್ಟಿದ್ದು 548 ರೂಪಾಯಿ ಕೊಟ್ಟಿದ್ದಾನೆ ಇದು, ಆಯ್ತಾ. ಸೊ ಟೋಟಲ್ ಕಿಲೋಮೀಟರ್ ಬಂದು 26.5 ಕಿಲೋಮೀಟರ್ಗೆ ಎಷ್ಟು 548 ರೂಪಾಯಿನೋ ಕೊಟ್ಟಿದ್ದಾನೆ. ಸೊ ಅದಾದ್ಮೇಲಿಂದ ಟೋಟಲ್ 6 ಟ್ರಿಪ್ ಕಂಪ್ಲೀಟ್ ಆಯ್ತು. ನಿಮ್ಗೆ ಬೆಳಗ್ಗೆನೆ ಫಸ್ಟ್ ಅಂದ್ರೆ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ ನಾನು ಮುಂಚೆ 5 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೆ. ಇನ್ನೊಂದು 6 ಟ್ರಿಪ್ ಮಾಡಿದ್ರೆ ಈಗ ಡೈರೆಕ್ಟ್ ಆಗಿ ಇನ್ಸೆಂಟಿವ್ ಕೊಡ್ತಿದ್ದಾನೆ ಊಬರ್ ಅಲ್ಲಿ ಅಂತ. ಸೊ 11 ಟ್ರಿಪ್ ಮಾಡಿದ್ ಕಂಪ್ಲೀಟ್ ಆಯ್ತು. ಸೊ ಟೋಟಲ್ 11 ಟ್ರಿಪ್ ಕಂಪ್ಲೀಟ್ ಆಗಿರೋದಕ್ಕೆ 1000 ರೂಪಾಯಿ ನೋಡಿ ಮೇಲ್ಗಡೆ ಕಾಣಿಸ್ತಿರ್ಬೋದು, 1000 ರೂಪಾಯಿ 11 ಟ್ರಿಪ್ ಕಂಪ್ಲೀಟೆಡ್ ಅಂದ್ಬಿಟ್ಟು 1000 ರೂಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಆಯ್ತಾ. ಸೊ ಟೋಟಲ್ ಅರ್ನಿಂಗ್ ಬಂದು ಇವಾಗ ಟೈಮ್ ಬಂದು 9:46 ಬೆಳಗಿನ ಜಾವ. ಸೊ ಟೋಟಲ್ 5.25 ಗಂಟೆ ಟೈಮ್ ಆನ್ಲೈನ್ ಅವರ್ ಆಗಿದೆ, ಹತ್ರ 5:30-5:45 ಗಂಟೆ ಟೈಮು. ಸೊ ಅರ್ನಿಂಗ್ ಬಂದು 2716 ರೂಪಾಯಿ ಅರ್ನಿಂಗ್ ಆಗಿದೆ, ಆಯ್ತಾ. ಸೊ ವಾಲೆಟ್ಗೆ ಹೋಗಿ ನೋಡಿ, ಇಲ್ಲಿ ಬಂದು ನಂದು 1000 ರೂಪೀಸ್ ಇನ್ಸೆಂಟಿವ್ ಬಂದು ಆ್ಯಡ್ ಆಗಿದೆ. ಸೊ ಇದನ್ನು ಕ್ಯಾಶ್ ಔಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಬ್ಯಾಂಕ್ ಅಕೌಂಟ್ಗೆ ಕ್ಯಾಶ್ ಔಟ್ ಮಾಡಿಕೊಂಡೆ. ಸೊ ಇಷ್ಟು ಸ್ನೇಹಿತರೆ, ನೋಡ್ಬೇಕು ಈ ಒಂದು ಇನ್ಸೆಂಟಿವ್ನ ಊಬರ್ ಅಲ್ಲಿ ಡೈರೆಕ್ಟ್ ಆಗಿ ಕೊಡ್ತಿರೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗ್ತಿದೆ. ನನ್ ಕೇಳಕ್ ಹೋದ್ರೆ ಈ ತರ ಇನ್ಸೆಂಟಿವ್ ಕೊಡ್ತಿರೋದು ಯೂಸ್ಫುಲ್ ಆಗತ್ತೆ ಅಂತ ಅನ್ಸತ್ತೆ. ಏನಕ್ಕಂದ್ರೆ ಸುಮಾರು ಜನಕ್ಕೆ ಈ ತರ ಇನ್ಸೆಂಟಿವ್ ಸಿಗತ್ತೆ ಅಂದ್ಬಿಟ್ಟು ಸುಮಾರು ಜನ ಕೆಲಸ ಮಾಡ್ತಾರೆ ಅಲ್ವಾ. ಸೊ ನೋಡಿ, ಈಗ ಮೇಲ್ಗಡೆ ತೋರಿಸ್ತೀನಿ. ಎಷ್ಟು ಬಂದು 19 ಟ್ರಿಪ್ ಮಾಡಿದ್ರೆ 2000 ರೂಪಾಯಿ ಅಂತ ಬಂದಿದೆ, ಇವಾಗ ಓಪನ್ ಆಗಿರುತ್ತೆ, ಆಯ್ತಾ. ಸೊ ಹಂಗೆ ಇನ್ನೊಂದು 1000 ರೂಪಾಯಿ ಎಕ್ಸ್ಟ್ರಾ ಆಡ್ ಆಗುತ್ತೆ. ತಿರ್ಗಾ ಅದನ್ನ 10 ಟ್ರಿಪ್ ಮಾಡಿದ್ರೆ ನಿಮ್ಗೆ ತಿರ್ಗಾ 1000 ರೂಪಾಯಿ ಆಡ್ ಆಗುತ್ತೆ. ಆ ತರ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಸ್ವಲ್ಪ ದಿನ 1 ವಾರ ಕೊಟ್ಟಿರ್ತಾನೆ, 1 ವಾರ ಇನ್ಸೆಂಟಿವ್ ಇರುತ್ತೆ ಇದು, ಆಯ್ತಾ. 5 ದಿನ ಅಲ್ಲ, 1 ವಾರ ಇನ್ಸೆಂಟಿವ್ ಇದು. ಸೊ 1 ವಾರ ಟೈಮ್ ಇರುತ್ತೆ. ನೀವು 1 ವಾರದಲ್ಲಿ ಯಾವಾಗ ಬೇಕಾದ್ರು, 1 ದಿವಸದಲ್ಲಿ ಬೇಕಾದ್ರು, ಕೆಪಾಸಿಟಿ ಇರೋರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋರು 2 ದಿನದಲ್ಲಿ ಆರಾಮಾಗಿ 19-20 ಮಾಡೋರು, 20 ಮೇಲೆ ಮಾಡೋರು ಆರಾಮಾಗಿ ದಿನಕ್ಕೆ 2000 ರೂಪಾಯಿ ಇನ್ಸೆಂಟಿವ್ ಮೇಲೆ ತೆಗಿತಾರೆ. 2-3 ರೂಪಾಯಿ ಇನ್ಸೆಂಟಿವ್ ತೆಗಿಬಹುದು ಇದರಲ್ಲಿ. ಸೊ ಇದು ನೋಡ್ಬೇಕು. ಇವತ್ತು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿ ನೀವು ಈ ವಿಡಿಯೋ ನೋಡೋದ್ರೊಳಗಡೆ ಇನ್ಸೆಂಟಿವ್ ಇದು ಮುಗ್ದೋಗಿರುತ್ತೆ. ಗೊತ್ತಿಲ್ಲ ಇದು ಕಂಟಿನ್ಯೂ ಆಗತ್ತೆ ನೆಕ್ಸ್ಟ್ ತಿರ್ಗಾ ಇದು 13ನೇ ತಾರೀಕು ಅಂದ್ರೆ ತಿರ್ಗಾ ಇದು 13ನೇ ತಾರೀಕು ಅಂದ್ರೆ ತಿರ್ಗಾ ಕೊಡ್ತಾನೆ ನಾಳೆಗೆ ಅಂತ ಗೊತ್ತಿಲ್ಲ. ಸೊ ಕೊಟ್ರೆ ನಿಮ್ಗೆ ಇನ್ಸೆಂಟಿವ್ ಬಗ್ಗೆ ಇನ್ನೊಂದು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆಯ್ತಾ. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಸ್ನೇಹಿತರೆ, ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬೈ.